ಸರ್, ನಮ್ಮ ಈ ಕರಾವಳಿ ಭಾಗದಲ್ಲಿ ಒಂದರ ಹಿಂದೊಂದರಂತೆ ನೆತ್ತರ ಉಕುಳಿ ಹರಿತಾ ಇದೆ. ಅದು ಕೂಡ ಹಾಡು ಹಗಲೇ ಹೆಣ್ಣು ಮಕ್ಕಳನ್ನು ಬರ್ಬರವಾಗಿ ಕೊಚ್ಚಿ ಕೊಲೆಗೊಯ್ಯುವಂತಹ ಪರಿಸ್ಥಿತಿ ನಮ್ಮ ಕರಾವಳಿಯಲ್ಲಿ ನಿರ್ಮಾಣವಾಗಿರುವಂಥದ್ದು. ಇದಕ್ಕೆ ಕಾರಣ ಏನಿರ್ಬೋದು, ಹಾಗೆ ಇದನ್ನು ತಡೆಗಟ್ಟುವಲ್ಲಿ ಯಾವ ರೀತಿಯ ಶ್ರಮ ವಹಿಸ್ಬೋದು, ಅದರ ಜೊತೆಗೆ ಈ ರೀತಿಯಲ್ಲಿ ಇನ್ನೂ ಮುಂದುವರಿದರೆ ನಿಮ್ಮೆಲ್ಲರ ಮನೆಯೊಳಗಿರುವಂಥ ಹೆಣ್ಣು ಮಕ್ಕಳು ಎಷ್ಟು ಸುರಕ್ಷರು ಅಂತ. ಒಂದರ ಹಿಂದೆ ಒಂದಲ್ಲ, ಕಳೆದ ನೀವು ಕರ್ನಾಟಕದಲ್ಲಿ ಹಲವಾರು ವರ್ಷಗಳಿಂದ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಹಿಂದೂ ಹೆಣ್ಮಕ್ಕಳನ್ನು ಹತ್ಯೆ ಮಾಡುತ್ತಿರುವುದು ನಾವು ಕಾಣ್ತಾ ಇದ್ದೀವಿ. ಕೆಲವರು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಮತಾಂತರಕ್ಕೆ ಪ್ರಯತ್ನ ಮಾಡಿ ಹತ್ಯೆ ಮಾಡಿದ್ದನ್ನು ನಾವು ಕಂಡಿದ್ದೀವಿ. ಎರಡನೇದು, ಈ ರೀತಿ ನನಗೆ ಅವಳು ಸಿಗಲಿಲ್ಲ, ನಾನು ಅವಳನ್ನು ಪ್ರೀತಿ ಮಾಡ್ತೇನೆ, ನಾನು ಅವಳನ್ನು ಮದುವೆ ಆಗಬೇಕಿತ್ತು, ಕೋಪದಿಂದ ಸ್ವಜಾತಿಯವರೇ ಕೂಡ ಕೊಂದದ್ದು ಇವತ್ತು ನಿನ್ನೆ ಘಟನೆ ನಡೆದಿದೆ. ಬಹುಶಃ ಇಡೀ ಕರಾವಳಿ ಒಂದು ತಲೆ ತಗ್ಗಿಸುವಂಥ ಘಟನೆ ಇವತ್ತು ನಿನ್ನೆ ನಡೆದಿದೆ. ಯಾಕೆಂದರೆ ಹೆಣ್ಣುಮಕ್ಕಳು ತಾಯಂದ್ರಂದರೆ ಇಡೀ ಪ್ರಪಂಚದಲ್ಲಿ ಭಾರತವೇ ನಾವು ವಿಶೇಷವಾದಂಥ ಗೌರವ ನಾವು ನಮ್ಮ ತಾಯಿಗೆ ಕೊಡ್ತೀವಿ. ಅಂಥ ಒಂದು ಗೌರವ ಕೊಡುವಂತಹ ಮಣ್ಣಿನಲ್ಲಿ, ಅದರಲ್ಲೂ ಕರಾವಳಿ ಅಂದರೆ ನಮ್ಮದು ವಿಶೇಷವಾದಂಥ ಸಂಸ್ಕೃತಿ ಸಂಪ್ರದಾಯ, ಇಲ್ಲಿಯ ಕೌಟುಂಬಿಕ ಪದ್ಧತಿಗಳು ಇರ್ಬೋದು, ಇದೆಲ್ಲ ವಿಶೇಷವಾದಂಥದ್ದು. ಇಂಥ ಊರಲ್ಲಿ ಒಂದು ಹೆಣ್ಮಗಳ ಬರ್ಬರವಾದಂಥ ಹತ್ಯೆ ಆಗಿರುವುದು ಬಹುಶಃ ಎಲ್ಲರಿಗೆ ನೋವಾಗಿದೆ, ಆಘಾತಗೊಂಡಿದ್ದಾರೆ. ನನಗನ್ನಿಸುತ್ತೆ ಬಹುಶಃ ಈ ಪ್ರೀತಿ ಪ್ರೇಮ ಮಾಡುವುದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಈ ಪ್ರೀತಿ ಪ್ರೇಮದ ನೆಪದಲ್ಲಿ ಇವತ್ತು ಯುವ ಸಮುದಾಯ ಅಥವಾ ಯುವತಿಯರು ಇವತ್ತು ದಾರಿ ತಪ್ತಾ ಇದ್ದಾರಾ ಎಂಬುದು ಕೂಡ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಈ ರೀತಿಯ ಪೈಶಾಚಿಕ ಒಂದು ಮಾನಸಿಕತೆ ಇವತ್ತು ನಮ್ಮವರಲ್ಲಿ ಬರ್ತದಂತ ಕೇಳಿದರೆ ಬಹುಶಃ ನಮ್ಮ ಮನೆಯವರದು ಅಥವಾ ನಮ್ಮ ಸಮಾಜದ್ದು ಏನಾದರೂ ನಾವು ಜಾಗೃತಿ ಮೂಡಿಸುವುದರಲ್ಲಿ ನಾವೇನಾದರೂ ಹಿಂದೆ ಇದ್ದೀವಾ ಎಂಬಂಥದ್ದು ಇವತ್ತು ನಮ್ಮ ಮೇಲ್ನೋಟಕ್ಕೆ ನನಗೆ ಕಾಣ್ತಾ ಇದೆ. ಹಾಗಾಗಿ ಭಾಳ ನಾವು ಗಂಭೀರವಾಗಿ ನಿನ್ನೆಯ ಪ್ರಕರಣವನ್ನು ತೆಗೆದುಕೊಂಡು ಹೇಗೆ ಇವತ್ತು ಇದರ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಆಗಬೇಕು, ಮನೆ ಮನೆಯಲ್ಲಿ ಯಾವ ರೀತಿಯ ಸಂಸ್ಕಾರವನ್ನು ಕೊಡುವಂಥದ್ದು ಆಗಬೇಕು, ಮುಂದಿನ ದಿವಸಗಳಲ್ಲಿ ನಾವೆಲ್ಲರೂ ಕೂತ್ಕೊಂಡು ಯೋಚನೆ ಮಾಡಬೇಕಾಗಬಹುದು ಅಂತೇಳಿ ನನ್ನ. ಈಗ ನಮಗೆ ತಿಳಿದಿರುವಂತೆ ಈಗಾಗಲೇ ಚೇತನ್ ಗೌಡ ಅವರ ಅರೆಸ್ಟ್ ಆಗಿರುವಂಥದ್ದು, ಇದೀಗ ನಮಗೆ ಆರೋಪಿ ಯಾರು ಅಂತ ಗೊತ್ತಾಗಿದೆ. ಈ ಒಂದು ಹೆಣ್ಣು ಮಗಳನ್ನು ಬದುಕಿಸೋದಕ್ಕೆ ಸಾಧ್ಯ ಇಲ್ಲ, ಆದರೆ ಇಂತಹ ಘಟನೆ ಮರುಕಳಿಸಬಾರ್ದು. ಹಾಗಾಗಿ ಈ ಒಂದು ಘಟನೆಗೆ ಯಾವ ರೀತಿಯ ಶಿಕ್ಷೆ ಸಿಗಬೇಕು ಅಂತ ತಾವು ಆಗ್ರಹಿಸ್ತೀರಾ? ನೋಡಿ, ಸಹಜವಾಗಿ ಯಾರ್ದೋ ಒಬ್ಬಂದು ಹತ್ಯೆಯಾದಂಥ ಸಂದರ್ಭದಲ್ಲಿ, ಕೊಲೆಯಾದಂಥ ಸಂದರ್ಭದಲ್ಲಿ ಎಲ್ಲರ ಮನಸ್ಸಲ್ಲಿರೋದು ಅವ್ರಿಗೆ ಶಿಕ್ಷೆ ಆಗಬೇಕು. ಆದರೆ ನಿನ್ನೆಯ ಪ್ರಕರಣ ಅದೊಂದು ಘಟನೆ ಮಾತ್ರ ಅಲ್ಲ, ಹಾಡು ಹಗಲೇ ಇಡೀ ಜನರ ಎದುರುಗಡೆ ಒಬ್ಬ ಯುವಕ ತಲವಾರು ಹಿಡಿದುಕೊಂಡು ತನ್ನ ಮನಸ್ಸಿಗೆ ಬೇಕಾದಂತೆ ಒಬ್ಬಳು ಹೆಣ್ಮಗಳನ್ನು ಹತ್ಯೆ ಮಾಡ್ತಾನೆ ಅಂತ ಹೇಳಿದರೆ ಬಹುಶಃ ಇದಕ್ಕೆ ಶಿಕ್ಷೆ ನಾವು 5 ವರ್ಷ 10 ವರ್ಷ ಕಾಯುವಂಥದ್ದು ಶಿಕ್ಷೆ ಆಗಬಾರ್ದು. ಪೊಲೀಸ್ ಇಲಾಖೆ ಇವತ್ತು ಪ್ರತ್ಯಕ್ಷದರ್ಶಿಗಳು ಸಾಕ್ಷಿ ಎದುರಿದೆ. ನಿನ್ನೆ ಅಲ್ಲೇ ಪ್ರತ್ಯಕ್ಷದರ್ಶಿಗಳು ಸಾಕಷ್ಟು ಜನ ಇದ್ದಾರೆ. ನಿನ್ನೆ ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಅವರನ್ನೆಲ್ಲರನ್ನು ಸಾಕ್ಷಿ ಸಂಗ್ರಹಿಸಿ ಒಂದು ತ್ವರಿತವಾದಂಥ ತನಿಖೆಯನ್ನು ನಡೆಸಿ ಅದಕ್ಕೆ ಆದಷ್ಟು ಬೇಗ ಗಲ್ಲು ಶಿಕ್ಷೆ ಆಗುವಂತಹ ಒಂದು ಕ್ರಮವನ್ನು ಪೊಲೀಸ್ ಇಲಾಖೆ ತೆಗೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳ ಆಗ್ರಹ ಮಾಡ್ತೀನಿ. ಜೊತೆಗೆ ನಿನ್ನೆಯ ಘಟನೆಯನ್ನು ನೋಡಿದಾಗ ನನಗೆ ಅನಿಸುವುದು ಬಹುಶಃ ಪೊಲೀಸ್ ಇಲಾಖೆಯ ಒಂದು ವೈಫಲ್ಯವೂ ಇದೆ. ಇವತ್ತು ಕಳೆದ 1-1.5 ವರ್ಷಗಳಲ್ಲಿ ಮಂಗಳೂರಲ್ಲಿ ಶಾಂತಿ ನೆಲೆಸಬೇಕು, ಅಶಾಂತಿ ಆಗಬಾರ್ದೆಂಬ ಕಾರಣಕ್ಕೋಸ್ಕರ ಬೇರೆ ಬೇರೆ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ನಂಬರ್ 2 ವ್ಯಾಪಾರವನ್ನು ತೆಗೆದುಕೊಳ್ಳೋದು ಅಥವಾ ಎಲ್ಲ ಸೋಷಲ್ ಮಾಧ್ಯಮದವರ ಮೇಲೆ ಕೇಸ್ ಹಾಕುವುದು, ಹಿಂದೂ ಸಂಘಟನೆಯವರನ್ನು ಟಾರ್ಗೆಟ್ ಮಾಡಿಕೊಂಡು ಮಾಡಲಿ, ನಮಗೆ ಒಪ್ಪಿಗೆ ಇದೆ. ಆದರೆ ಇಂಥ ಘಟನೆ ಯಾಕೆ ಆಗ್ತಾ ಇದೆ? ಹಾಗಾದರೆ ದಕ್ಷ ಪೊಲೀಸ್ ಅಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಾರೆ ಅಂತ ಹೇಳಿದರೆ ಇದಕ್ಕೆ ಕಾರಣ ಏನು? ಮೊನ್ನೆ ಪುರುಷರ ಕಟ್ಟೆಯಲ್ಲಿ ಒಂದು ಘಟನೆ ಆಯಿತು. ಒಬ್ಬಳು ಹೆಣ್ಮಗಳು ತನಗೆ ಯಾರೋ ಒಬ್ಬ ಚೂರಿ ಇಟ್ಕೊಂಡು ನನ್ನ ಬೆನ್ನ ಹಿಂದೆ ಬರ್ತಾ ಇದ್ದಾನೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡಲಿಕ್ಕೆ ಹೋಗಿದರೆ ಆ ಹೆಣ್ಮಗಳ ಮೇಲೇ ಇವತ್ತು ಕೇಸ್ ದಾಖಲುವಂಥ ಒಂದು ಕೆಲಸ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಹಾಗಾದರೆ ಆ ಹೆಣ್ಮಗಳಿಗೆ ಸ್ಥೈರ್ಯ ಕೊಡುವವರು ಯಾರು? ಪೊಲೀಸ್ ಇಲಾಖೆಯನ್ನು ಈ ರೀತಿ ಮಾಡಿದರೆ ಯಾರು ನಿನ್ನೆ ಕೊಲೆ ಮಾಡುವಂತಹ ಯಾರು ಆ ಮಾನಸಿಕತೆ ಇದ್ದಂಥ ಯುವಕರಿದ್ದಾರೆ ಅವರು ಅಂದ್ಕೊಳ್ತಾರೆ ಇದು ಹೇಗೆ ಬೇಕಾದರೂ ಮಾಡ್ಬೋದು.
ಎಂಬ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಈ ರೀತಿಯ ಘಟನೆಗಳು ಆಗ್ತಾ ಇದೆ. ಹಾಗಾಗಿ ಪೊಲೀಸ್ ಇಲಾಖೆ ಹೆಣ್ಮಕ್ಕಳ ಸುರಕ್ಷತೆಯ ಬಗ್ಗೆ ಇನ್ನೂ ಗಂಭೀರವಾದಂಥ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡ್ತೀನಿ. ಎರಡನೇದು, ನಿನ್ನೆಯ ಯಾವ ಆ ಹೆಣ್ಮಗಳ ಕೊಲೆಯಾಗಿದೆ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿಯ ಜನ ಭಾಳ ದುಃಖದಿಂದ ಇದ್ದಾರೆ. ಆದರೆ ಕೆಲವೊಂದು ಜನ ಸಾಮಾಜಿಕ ಜಾಲತಾಣದಲ್ಲಿ ಈ ಹೆಣ್ಮಗಳ ಕೊಲೆಯನ್ನು ವಿಜೃಂಭಿಸಿ ಕೊಲೆ ಮಾಡಿದವ ಬಜರಂಗ ದಳದ ಕಾರ್ಯಕರ್ತ, ಅವನು ಹಿಂದೂ ಸಂಘಟನೆಯ ಕಾರ್ಯಕರ್ತ ಎಂಬ ರೀತಿಯಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಪ್ರಚೋದನೆಗೆ ಕೊಡುವಂಥ ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ. ನಾನು ಬಲವಾಗಿ ನಮ್ಮ ಗೃಹಮಂತ್ರಿಗಳಿಗೆ, ಇಲ್ಲಿಯ ಉಸ್ತುವಾರಿ ಸಚಿವರಿಗೆ, ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ದೀನಿ, ಯಾವ ಇವತ್ತು ಜವಾಬ್ದಾರಿ ವಹಿಸಿಕೊಂಡು ಇವತ್ತು ಸರ್ಕಾರ ನಡೆಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರದ ಒಬ್ಬರು ಪ್ರಮುಖರು ಶೈಲಜಾ ಅಮರನಾಥ್ ಅವರು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಈ ಹೆಣ್ಮಗಳನ್ನು ಹತ್ಯೆಯ ಜೊತೆಗೆ ಇದನ್ನು ಹತ್ಯೆ ಮಾಡಿದವ ಹಿಂದೂ ಕಾರ್ಯಕರ್ತ, ಬಜರಂಗ ದಳದವನು ಅಂತ ಹೇಳಿ ಇದನ್ನು ಬಿಂಬಿಸಿಕೊಂಡು ನಾಟಕ ಮಾಡ್ತಾ ಇದ್ದಾರಲ್ಲ. ಕಣ್ಣೆದುರು ಒಬ್ಬಳು ಹೆಣ್ಮಗಳ ಹತ್ಯೆ ಆಗಿದೆ, ದಾರುಣವಾಗಿ ಹಾಡುವಾಗಲೇ ಕೊಲೆ ಮಾಡಿದ್ದಾರೆ. ಇದನ್ನು ಖಂಡಿಸುವುದರ ಬದಲು ಇವನ ಯಾರು ಕೊಂದಿದ್ದಾನೆ ಅವನ ಮೇಲೆ ಕ್ರಮ ತೆಗೆದುಕೊಳ್ಳುವ ಹೇಳಿಕೆಯನ್ನು ಕೊಡುವ ಬದಲು ಇವತ್ತು ಬಜರಂಗ ದಳದ ಹೆಸರನ್ನು ಸೇರಿಸಿಕೊಂಡು ವಿಜೃಂಭಿಸುತ್ತಿರುವುದು, ಇದು ಇವತ್ತು ನಾಗರಿಕ ಸಮಾಜ ಇವರ ಮಾನಸಿಕತೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಬಹುಶಃ ಇಡೀ ಕರಾವಳಿಯ ಜನ ತಾಯಂದಿರ ಮುಂದೆ ಶೈಲಜಾ ಅಮರನಾಥ್ ಅವರು ಬಂದು ಕ್ಷಮೆಯನ್ನು ಕೇಳಬೇಕು. ಆ ರೀತಿಯ ಒಂದು ಘೋರ ಅಪಚಾರ, ಅನ್ಯಾಯವನ್ನು ಇವತ್ತು ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ದೀನಿ, ತಕ್ಷಣ ಶೈಲಜಾ ಅಮರನಾಥ್ ಇರ್ಬೋದು ಮತ್ತು ಯಾರ್ಯಾರು ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಬಿಂಬಿಸುವಂಥ ಕೆಲಸವನ್ನು ಮಾಡಿದ್ದಾರೆ, ಅವರ ಎಲ್ಲರ ವಿರುದ್ಧ ಕೇಸ್ ದಾಖಲು ಮಾಡಿಕೊಂಡು ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀನಿ.